Jesus was arrested in the Gethsemane. ಯೇಸು ಸ್ವಾಮಿ ಗೆತ್ಸೆಮನೆ ತೋಟದಲ್ಲಿ ಹಿಡಿಯಲ್ಪಟ್ಟಾಗ, Amen. I tell you, if you read in the book of Luke, ಲೂಕ ಅಧ್ಯಾಯದಲ್ಲಿ ನೀವು ಓದುವಾಗ the Bible says multitude came to arrest Jesus. ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ, ಒಂದು ದೊಡ್ಡ ಗುಂಪೇ ಯೇಸು ಸ್ವಾಮಿಯನ್ನು ಹಿಡಿಯಲು ಬಂದರು. Full அந்த ஒரு Gethsemane full-ஆ வந்து ஜனங்கள் வந்து நிக்கிறாங்க. ಆ ಗೆತ್ಸೆಮನೆ ತೋಟ ಪೂರ್ತಿ ಜನ ನಿಂತಿದ್ದಾರೆ ಯೇಸು ಸ್ವಾಮಿಯನ್ನು ಹಿಡಿಯಕ್ಕೆ. Amen. Now they are ready to arrest Jesus. ಈಗ ಯೇಸು ಸ್ವಾಮಿಯನ್ನು ಇನ್ನೇನು ಅರೆಸ್ಟ್ ಮಾಡೋದಕ್ಕೆ ಸಿದ್ಧ. Jesus' death was not an ordinary death. ಯೇಸು ಸ್ವಾಮಿಯ ಮರಣ ಸಾಧಾರಣವಾದದ್ದಲ್ಲ ರೀ. அந்த death ನೆನೆಸಿ ಅವರ ಮುಖಮೆಲ್ಲ ರಕ್ತಂ ವೇರ್ವೆಯಾಗಿ ಮಾರಿ இருந்தது. ಮರಣವನ್ನು ನೆನೆಸಿಯೇ ಯೇಸು ಸ್ವಾಮಿಯ ಮುಖವೆಲ್ಲ ರಕ್ತ ಬೇವರಲ್ಲಿತ್ತು. Amen. When they asked who is Jesus here, ಇಲ್ಲಿ ಯಾರು ಯೇಸು ಅಂತ ಅವರು ಕೇಳಿದಾಗ, Jesus said, here I am. ಯೇಸು ಸ್ವಾಮಿ ಹೇಳ್ತಾರೆ, ಇಲ್ಲಿ ನಾನಿದ್ದೇನೆ. நான் தான் என்று சொன்ன பிறகு ಅಂತ ಹೇಳಿದಾಗ, he says, ಅಲ್ಲಿ ಅವರು ಹೇಳ್ತಾರೆ, now let them go. Amen. இவங்க போகட்டும். ಹೋಗಲಿ. Amen. நான் சொல்றது எத்தனை பேர் கேட்டுட்டு இருக்கீங்க? ಎಷ್ಟು ಜನ ಕೇಳ್ತಿದ್ದೀರಾ? நீங்க கொல்ல வேண்டியது என்ன தானே? ನೀವು ನನ್ನ ತಾನೇ ಸಾಯಿಸಬೇಕು. Let them go. ಇವರು ಹೋಗಲಿ. வலி என்றது வந்தாத எனக்கு வரட்டும், என் ஜனங்களுக்கு வரக்கூடாது. ನೋವು ಅಂತ ಬಂದ್ರೆ ಅದು ನನಗೆ ಬರಲಿ, ನನ್ನ ಜನರಿಗೆ ಅಲ್ಲ. This was the meekness. ಇದೇ ಆ ಸಾತ್ವಿಕತೆ. If you want to be a leader, ನೀನು ಒಂದು ನಾಯಕನಾಗಬೇಕು. if you want to be a chosen vessel in the hands of God, ದೇವರ ಕರದಲ್ಲಿ ಆರಿಸಿರುವಂತ ಪಾತ್ರೆಯಾಗಿರಬೇಕು. if God wants to use you, ದೇವರು ನಿನ್ನನ್ನು ಉಪಯೋಗಿಸಬೇಕು. pray for meekness today. ದೇವರು ನಿನ್ನ ಉಪಯೋಗಿಸಬೇಕಂದ್ರೆ ಇವತ್ತು ಸಾತ್ವಿಕ ಮನಸ್ಸಿಗಾಗಿ ನೀ ಪ್ರಾರ್ಥಿಸು. எவ்வளவு பேர் என்னோட சேர்ந்து ஆமென் சொல்றீங்க? ಆಮೆನ್ ಅಂತೀರಾ? Amen. Pray. ಪ್ರಾರ್ಥಿಸು. Fill me with meekness, Lord. ದೇವರೇ ನನ್ನನ್ನು ಸಾತ್ವಿಕನಾಗಿ ಬದಲಾಯಿಸು. He said, ಅವರು ಹೇಳಿದ್ರು, blot out my name from the book of life if you are going to destroy. ಈ ಜನರನ್ನು ನೀವು ನಾಶಪಡಿಸ್ತೀರಾ ಅಂದ್ರೆ ಆ ಪರಲೋಕದ ಜೀವಬದಿ ಪುಸ್ತಕದಿಂದ ನನ್ನ ಹೆಸರನ್ನು ತೆಗೆದುಬಿಡಿ. The Bible says, ಸತ್ಯವೇದ ಹೇಳುತ್ತೆ, God repent. ದೇವರು ಪಶ್ಚಾತ್ತಾಪ ಪಟ್ಟರು. Your character ನಿನ್ನ ಗುಣಗಳು can change God's decision. ಅದು ದೇವರ ತೀರ್ಮಾನವನ್ನೇ ಬದಲಾಯಿಸಬಹುದು. ಎவ்வளவு பேர் ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? I have a very big message to share with you. ನನಗೆ ಸಾರುವುದಕ್ಕೆ ದೊಡ್ಡ ಸಂದೇಶ ಇದೆ. But let me show you one more thing. ಆದ್ರೆ ಇನ್ನೊಂದು ಕಾರ್ಯನ ಹೇಳ್ತೇನೆ. The Bible says, ಸತ್ಯವೇದ ಹೇಳುತ್ತೆ, when the time came that God said Moses to speak to the rock, ದೇವರು ಒಂದು ಸಮಯ ಬಂದಾಗ ದೇವರು ಮೋಶೆಗೆ ಆ ಒಂದು ಬಂಡೆಯನ್ನು ನೋಡಿ ಮಾತಾಡು ಅಂತ ಹೇಳ್ತಾರೆ. the Bible says, ಸತ್ಯವೇದ ಹೇಳುತ್ತೆ, Moses took the staff and hit it. ಮೋಶೆ ಆತನ ಆ ಕೋಲನ್ನು ತೆಗೆದು ಅದನ್ನು ಒಡೆದ. ஆனாங்க ஆண்டவர் சொல்லிட்டாரு, ದೇವರು ಹೇಳಿದ್ರು, நீ யோர்தானை தாண்ட மாட்ட, ನೀ ಯೋರ್ದಾನನ್ನು ದಾಟಲ್ಲ, ಕಾನಾನುக்குள்ள ನೀ ನೊಳೆಯ ಮಾಟ, ನೀ ಕಾನಾನೊಳಗೆ ಪ್ರವೇಶ ಮಾಡಲ್ಲ. ಇದು ಎவ்வளೋ ಪೆರಿಯ ಶಾಕ್. ಡು ಯು ನೋ ಹೌ ಬಿಗ್ ಶಾಕ್ ಇಟ್ ಈಸ್ ಫಾರ್ ಮೋಸೆಸ್? ಇದು ಮೋಶೆಗೆ ಎಷ್ಟು ದೊಡ್ಡ ಆಶ್ಚರ್ಯ, ಒಂದು ದುಃಖ ಗೊತ್ತಾರೆ. ಫ್ರಮ್ ದ ಡೇ ಒನ್, ಪ್ರಾರಂಭ ದಿನದಿಂದ, ಫ್ರಮ್ ದ 40 years ಪಿನ್ನಲ್ಲಿருந்து, 40 ವರ್ಷದ ಹಿಂದೆಯಿಂದ, ಫ್ರಮ್ ದ ಐ ಬರ್ನಿಂಗ್ ಬುಷ್ ಆ ಒಂದು ಮುಳ್ಳಿನ ಪೊದೆ ಅಲ್ಲಿಂದ, only joy, only expectation is, I am going to live with these people in Canaan. ಆತನ ಎದುರು ನೋಡುವಕ್ಕೆ ಆತನ ಆಸೆ ಎಲ್ಲ ಒಂದೇ ಆಗಿತ್ತು, ಈ ಜನರೊಟ್ಟಿಗೆ ನಾನು ಕಾನಾನಲ್ಲಿ ಇರ್ತೇನೆ. Amen. Hallelujah. Hallelujah. Whenever people would make a problem, ಯಾವಾಗೆಲ್ಲ ಜನರು ಸಮಸ್ಯೆ ಉಂಟು ಮಾಡ್ತಿದ್ರು, he would encourage them, ನಾಂಗ ಪಾಲುಂ ತೇನು ಮೋಡಿಗಿರ ದೇಶಕ್ಕೆ ಹೋಗ, ಪ್ರೋತ್ಸಾಹಿಸಿದ್ರು, ನಾವು ಹಾಲು ಜೇನು ಹರಿಯುವಂತ ದೇಶಕ್ಕೆ ಹೋಗ್ತೇವೆ. Amen. Hallelujah. Hallelujah. அவங்க எல்லாம் சொல்லுவாங்க, ಅವರೆಲ್ಲ ಹೇಳೋರು, ಯಾರು போறோமோ இல்லையೋ ಮೋಶೆ ನೀ ಮಟ್ಟಂ போற போயா. ಜನ ಹೇಳೋರು, ಯಾರು ಹೋಗ್ತೇವೋ ನಾವು ಹೋಗಲ್ವೋ, ನೀ ಅಂತ ಖಂಡಿತ ಹೋಗ್ತೇವ ಮೋಶೆ. ಎவ்வளೋ ಟೈಮ್ you would have been happy. ಎಷ್ಟು ಸಾರಿ ಅವರಿಗೆ ಆಸೆ, ಆ ಸಂತೋಷ. Amen. Every time. ಪ್ರತಿ ಸಾರಿ ಪೇಚೆಡ್ತ ಪ್ರಾಮಿಸ್ಡ್ ಲ್ಯಾಂಡ್, ಬಾಯಿ ತೆಗೆದ್ರೆ ಆ ದೇವರ ವಾಗ್ದಾನದ ಸ್ಥಳ, ಪೇಚೆಡ್ತ ಕಾನಾನ್, ಬಾಯಿ ತೆಗೆದ್ರೆ ಕಾನಾನ್, பேச்செடுத்த வந்து பாலும் தேனும் ஓடுகிறது. ತೆಗೆದ್ರೆ ಹಾಲು ಜೇನು ಹರಿಯುವಂತ ದೇಶ. நீங்க இந்த அடிமைத்தனத்திலிருந்து ದಾಸತ್ವದಿಂದ கர்த்தர் இவ்வளவு அற்புதம் பண்ணியிருக்கிறார் என்றால் எப்படிப்பட்ட தேசத்தை ஆண்டவர் கொடுப்பார்? ದೇವರು ಇಂತ ಒಂದು ಆಶೀರ್ವಾದ ನಮಗೆ ಮಾಡ್ತಿದ್ದಾರೆ ಅಂದ್ರೆ ಎಂತ ದೊಡ್ಡ ದೇಶವನ್ನು ನಮಗೆ Oh, ಕೊಡಲಿದ್ದಾರೆ. he dreamt about Canaan. ಕಾನಾನಿನ ಕುರಿತು ದೊಡ್ಡ He lived in that immense desire. ಆ ಒಂದು ಆಸೆಯಲ್ಲಿ ಆತ ಬದುಕಿದ. But one day God said, ಅರೆ ಒಂದು ದಿನ ದೇವರು ಹೇಳಿದ್ರು, you will never enter into Canaan. ನೀ ಕಾನಾನನ್ನು ಪ್ರವೇಶನೇ ಮಾಡಲ್ಲ. But I tell you something. ಆದ್ರೆ ನಿಮಗೆ ನಾನು ಹೇಳ್ತೇನೆ, God's, if you read the last chapter of Deuteronomy, the Bible says, ಸತ್ಯವೇದ ಹೇಳುತ್ತೆ, God buried Moses on the Mount Nebo. ನೆಬೋ ಅನ್ನುವಂತ ಆ ಪರ್ವತದ ಮೇಲೆ ಮೋಶೆಯನ್ನು ದೇವರು ಮಣ್ಣು ಮಾಡಿದ್ರು. ಆಂಡವರೇ ಪದಚಾರ ಪಾರಂಗ ಅವರೇ, ದೇವರೇ ಮಣ್ಣು ಮಾಡಿದ್ರು. Hallelujah. Hallelujah. What a life he led. ಎಂತ ಜೀವನ ರೀ. But when you look at 31, ಆದ್ರೆ 31 ನೋಡುವಾಗ, when God said you are not going to enter, ನೀನು ಆ ಒಂದು ವಾಗ್ದಾನದ ಸ್ಥಳವನ್ನು ನೀ ಪ್ರವೇಶ ಮಾಡಲ್ಲ ಅಂತ ಹೇಳಿದಾಗ, see, இங்க பாருங்க, எல்லாரும் கவனிங்க, கொஞ்சம் கவனிங்க. ಚೆನ್ನಾಗಿ ಗಮನಿಸಿ. When
God said, I will destroy these people. தேವರು ಈ ಜನರನ್ನೆಲ್ಲ ನಾನು ನಾಶ ಮಾಡ್ತೀನಿ ಅಂತ ಹೇಳಿದಾಗ மோசேவுடைய ஒரே ஒரு வார்த்தைக்கு ஆண்டவர் அந்த டிசிஷனை சேஞ்ச் பண்ணிட்டார். ಮೋಶೆಯ ಒಂದು ಮಾತಿಗೋಸ್ಕರ ದೇವರು ತನ್ನ ತೀರ್ಮಾನವನ್ನು ಬದಲಾಯಿಸಿದ್ರು. ஆமாவா இல்லையா சொல்லுங்க. Only one word is said. ಒಂದು ಮಾತು ಹೇಳಿದ್ರು ಮೋಶೆ. எடுத்துற ஆண்டவர் என் பேரையும் கூட ನನ್ನ ಹೆಸರನ್ನು ಕೂಡ அழிக்கிறதா அழிக்க போறேன். ಹೆಂಗೋ ನಾಶ ಮಾಡಲಿ. ನಾನು ಯೋಗ್ಯನ್ ಇಲ್ಲ ಅಂತಾನೆ சொன்னேன் உனக்கு. ನಾನು ಕೂಡ ಯೋಗ್ಯತೆ ಇಲ್ಲದೆ எடுத்து போட்டு புதுசா ஒரு உலகத்தை பண்ணுங்க. ಪೂರ್ತಿ ನಾಶ ಮಾಡಿ ಹೊಸ ಲೋಕನೇ ಸೃಷ್ಟಿ ಮಾಡಿ. ஆண்டவருக்கு மோசே விட்டு கொடுக்க ಮನಸ್ಸು வரல. ದೇವರಿಗೆ ಮೋಶೆನ ಬಿಡುವುದಕ್ಕೆ ಮನಸ್ಸೇ ಇಲ್ಲ. He changed the decision. ತನ್ನ ತೀರ್ಮಾನವನ್ನು ಬದಲಾಯಿಸಿದರು. But when God said you are not entering Canaan, ಆದರೆ ದೇವರು ನೀ ಕಾನಾನನ್ನು ಪ್ರವೇಶ ಮಾಡಲ್ಲ ಅಂತ ಹೇಳಿದಾಗ ஒரு வார்த்தை வாயை திறந்து ಮೋಶೆ ಬಾಯಿ ತೆಗೆದು ಒಂದು ಮಾತು, எனக்கு தயவு செய்து உள்ள விடுங்க ஆண்டவரேன்னு கேட்டிருந்தா, ದಯವಿಟ್ಟು ನನ್ನನ್ನು ಒಳಗೆ ಕರ್ಕೊ ಹೋಗಿ ಅಂತ ಮೋಶೆ ಕೇಳಿದ್ದಿದ್ರೆ, உனக்காக வந்தேனே, ನಿನಗೋಸ್ಕರ ಬಂದಲ್ಲ, செஞ்சது ஒரே தப்பு தானே, ಒಂದು ಚಿಕ್ಕ ತಪ್ಪು ಮಾಡಿದ್ನಲ್ಲ, அவ்வளோ பெரிய தப்பு பண்ணவங்கள மன்னிச்சிட்டீங்க, ಅಷ್ಟು ದೊಡ್ಡ ತಪ್ಪು ಮಾಡಿದವ್ರನ್ನೆಲ್ಲ ಕ್ಷಮಿಸಿದ್ರಿ, என் மேல கொஞ்சம் ಇರಕ ಕಾಟುங்க, ನನ್ನ ಮೇಲೆ ಸ್ವಲ್ಪ ಕನಿಕರ ತೋರಿಸಿ ಅಂತ ಮೋಶೆ ಕೇಳಿದ್ರೆ, I don't have time to explain to you verse by verse. ನನಗೆ ವಾಕ್ಯವಾಗಿ ನಿಮಗೆ ಹೇಳುವುದಕ್ಕೆ ಸಮಯ ಇಲ್ಲ. But Moses அழுகிறார். ಆದ್ರೆ ಮೋಶೆ ಅಳ್ತಾರೆ. என்னத்துக்காக தெரியுமா? ಯಾಕೆ ಗೊತ್ತಾ? ஆண்டவரே என்னிடத்துல ದೇವರೇ ನನ್ನ ಸ್ಥಳದಲ್ಲಿ ஒரு தலைவனை எழுப்புங்க, ಒಂದು ನಾಯಕನನ್ನು ಎಬ್ಬಿಸಿ, இந்த ஜனங்க மேய்ப்பன் இல்லாம போயிடக்கூடாது, ಈ ಜನರು ಕುರುಬನು ಇಲ್ಲದೆ ಹೋಗ್ಬಿಡಬಾರದು. வாட் எ ஹார்ட்ங்க. ಎಂತ ಹೃದಯ. நான் சொல்றது உங்களுக்கு புரியுதுங்களா? ನಾನು ಹೇಳೋದು ಅರ್ಥ ಆಗ್ತಿದೆಯಾ? அவன் அழுகிறான். ಆತ ಅಳ್ತಾನೆ, ஆண்டவரே ದೇವರೇ இந்த ஜனங்க ஒரு தலைவர் இல்லாமல் போயிடக்கூடாது, ಈ ಜನರಿಗೆ ಒಂದು ನಾಯಕನು ಇಲ್ಲದೆ ಈ ಜನರು ಹೋಗ್ಬಿಡಬಾರದು. they want a good leader Lord. ಒಂದು ಒಳ್ಳೆ ನಾಯಕ. நீங்க அதன் பிறகு பாருங்க ஆண்டவர் என்னெல்லாம் செய்யறாரோ அந்த கடைசி வரையிலும் கூட 31வது அதிகாரத்துல இருந்து 34 வரையிலும் மோசஸ் வந்து ஒரு பாடலை பாடி தேவனை துதிக்கிறான். எப்படி நடத்தினது தவிர அவன் தேவனிடத்தில் ஒன்றுமே கேட்கிறது இல்ல. 31ನೇ ಅಧ್ಯಾಯದಿಂದ 34ನೇ ಅಧ್ಯಾಯಗಳ ತನಕ ನೀವು ಓದಿದ್ರೆ ಅಲ್ಲಿ ಚೆನ್ನಾಗಿ ಬರೆಯಲ್ಪಟ್ಟಿದೆ. ಮೋಶೆ ಹಾಡನ್ನು ಬರೆದು ಆತ ಹಾಡ್ತಾನೆ ದೇವರಿಗಾಗಿ, ಆದ್ರೆ ಎಲ್ಲೂ ಕೂಡ ಮೋಶೆ ಆತನ ಏನನ್ನು ಕೇಳ ஒரே ஜெபம், ಒಂದೇ ಪ್ರಾರ್ಥನೆ, இந்த ஜனங்களை அநாதியை விட்டுறாதீங்க, ಈ ಜನರನ್ನು ಅನಾಥರಾಗಿ இந்த ஜனங்களுக்கு ஒரு தலைவனை எழுப்புங்க, ಈ ಜನರಿಗಾಗಿ ಒಂದು ನಾಯಕನನ್ನು ಎಬ್ಬಿಸಿ. Amen. God says, ದೇವರು ಹೇಳ್ತಾರೆ, நீயோ யோசுவாவும் 2 பேரும் Amen அந்த கூடாரத்துக்கு வாங்க. ನೀನು ಮತ್ತು ಯೋಶುವನು ಇಬ್ಬರು ಗುಡಾರಕ್ಕೆ ಬನ್ನಿ. நீನು யோசுவாவும் 2 பேரும் அந்த ஒரு என்னது தேவ தரிசன கூடாரத்துக்கு வாங்க. ನೀನು ಮತ್ತು ಯೋಶುವನು ದೇವದರ್ಶನದ ಗುಡಾರಕ್ಕೆ ಬೇಗ ಬನ್ನಿ. Amen. எதற்காக? மோசே நீ உன்னுடைய வாழ்க்கை முடிஞ்சது. ಮೋಶೆ ನಿನ್ನ ಜೀವನ ಮುಗಿಯಿತು. Your time is over. ನಿನ್ನ ಸಮಯ ಮುಗಿಯಿತು. You are going to sleep with your forefathers. ತಲೆಮಾರು ನಿನ್ನ ತಂದೆಯ ಜೊತೆಗೆ ನೀನು ಕೂಡ ಮಲಗಲಿದ್ದೀಯಾ? Amen. Now I am going to put your anointing on Joshua. ನಿನ್ನ ಅಭಿಷೇಕವನ್ನು ನಾನು ಯೋಶುವನ ಮೇಲೆ ಹಾಕ್ತೇನೆ. That was his desire. ಅದೇ ಆತನ ಬಯಕೆ. அவனுக்குள்ள இருந்த ஆசை தான் ஆண்டவர் நிறைவேத்துறாரு. ಆತನ ಒಳಗಿದ್ದ ಆಸೆಯನ್ನು ದೇವರು Because ಪೂರೈಸಿದ್ದಾರೆ. ಕಾನಾனை பார்க்கணும்னு அவன் ஆசைப்படல. ಆತ ಕಾನಾನನ್ನು ನೋಡಬೇಕು. நான் போகாமல் போனாலும் இந்த ஜனங்களுக்குள்ள ஆசையை நான் எனக்குள்ள வளர்த்ததை விட அவர்களுக்குள்ள வளர்த்தேனே. அவங்க ஏமாற்றப்படக்கூடாது ஆண்டவரே. ಆತನು ನೆನೆಸ್ತಾನೆ, ನನ್ನ ಒಳಗೆ ಎಷ್ಟು ಆಸೆ ಇತ್ತು ಅದೇ ಒಂದು ಆಸೆಯನ್ನು ಈ ಜನರ ಒಳಗೂ ಕೂಡ ನಾನು ಹುಟ್ಟಿಸಿದ್ನಲ್ಲ, ಈ ಜನರು ಮೋಸ ಹೋಗ್ಬಿಡಬಾರದು. நான் தப்பு பண்ணிட்டேன், ஆனா இந்த ஜனங்களுக்கு கிருபை காட்டுங்க. ದಯವಿಟ್ಟು ಜನರ ಮೇಲೆ ಕೃಪೆ ತೋರಿಸಿ. This is the heart we need today. ಇದೇ ಹೃದಯ ನಮಗೆ இந்த ஒரு உள்ளம் நமக்குள்ள வேண்டும். ಇಂತ ಒಂದು ಹೃದಯ ಇವತ್ತು ನಮಗೆ ಬೇಕು. Amen. எவ்வளவு பேர் ஆமென் சொல்றீங்க? ಆಮೆನ್